ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ನಾನಿದ್ದೀನಿ ಹಾಲ್ನವರ್ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 20675 ಬೆಳಗಾವಿ ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ಇದೆಯಲ್ಲ ಎವ್ರಿ ಡೇ ಬೆಳಗ್ಗೆ 7 ಗಂಟೆಗೆ ಬಿಡುತ್ತೆ ಬೆಳಗಾವಿಯಿಂದ. ಅದೇ ದಿನ ನೈಟ್ 8 ಗಂಟೆ 35 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಮೈಸೂರು ಜಂಕ್ಷನ್ಗೆ. ಆದರೆ ನಾನಿವತ್ತು ಬೋರ್ಡ್ ಮಾಡ್ತಾ ಇರೋದು ಹಾಲ್ನವರಿಂದ. ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ಸು ಹಾಲ್ನವರಿಗೆ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8 ಗಂಟೆ 34 ನಿಮಿಷ. ಆಲೇ ನಮ್ಮ ಟೈಮ್ ಆಗಿದೆ 8 ಗಂಟೆ 40 ನಿಮಿಷ. 6 ನಿಮಿಷ ಆಲೇ ನಮ್ಮ ಟ್ರೈನು ಡಿಲೇ ಇದೆ ನೋಡಿ. ಅಲ್ಲೇ ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1 ಆಲೇ ಎಂಟ್ರಿ ಕೂಡ ಆಯಿತು. KGM WAP7 ಲೊಕೊಮೋಟಿವ್ ಇತ್ತು ನಮ್ಮ ಟ್ರೈನ್ಗೆ ಇವತ್ತು ಲೀಡು. ಫುಲ್ ಖಾಲಿ ಇದೆ ಗುರು ಸೀಟು. ಹೋಗೋಣ ಬನ್ನಿ. ಜನರಲ್ ಕ್ಲಾಸ್ ಇದೆ. 9 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಹಾಲ್ನವರ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ನಮ್ಮ ಟ್ರೈನು ಇಲ್ಲಿಂದ ಡಿಪಾರ್ಚರ್ ಆಗೋ ಟೈಮ್ ಇರೋದು ಬೆಳಿಗ್ಗೆ 8 ಗಂಟೆ 35 ನಿಮಿಷ. ಇವಾಗ ಆಗ್ತಾ ಬರ್ತಿದೆ 8 ಗಂಟೆ 45 ನಿಮಿಷ. ಇದು ಹುಬ್ಬಳ್ಳಿ ತಿರುವನಂತಪುರಂ MT ರೇಕ್ ನಿಂತಿದೆ ಅಲ್ಲಿ ಹಾಲ್ನವರ್ ರೈಲ್ವೆ ಸ್ಟೇಷನಲ್ಲಿ. ನೂರ 8 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮುಗಾಡ್ಗೆ. ಬರೋ ಟೈಮಿಂಗ್ ಇರೋದು ಇಲ್ಲಿ ಬೆಳಿಗ್ಗೆ 8 ಗಂಟೆ 59 ನಿಮಿಷಕ್ಕೆ. ಅದರ ಬಂಡಿ ಐತ್ರಿ ಈಗ 9 ಗಂಟೆ 10 ನಿಮಿಷ. ಟೋಟಲ್ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಮುಗಾಡ್ ಬರುತ್ತೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಏನು ಒಬ್ಬರು ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿಲ್ಲ ಗುರು ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ. ಈಗ ನಾನು ಬಂದಿದ್ದೀನಿ ಸೆಕೆಂಡ್ ಸೀಟಿಂಗ್ ಕೋಚು ನೋಡಿ. ಫುಲ್ ಖಾಲಿ ಇದೆ ಗುರು D3 ಆ್ಯಂಡ್ ಒಬ್ಬರು ಇಲ್ಲ. ನೀನು ಹುಬ್ಬಳ್ಳಿಯಿಂದ ಬೋರ್ಡ್ ಮಾಡ್ತಾರೆ ಹಿಂಗೆ ಗೊತ್ತಿಲ್ಲ, ನೋಡುವ.
121 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಧಾರವಾಡಗೆ ಬರೋ ಟೈಮಿಂಗ್ ಇರೋದು ಇಲ್ಲಿ 9:13 ಅದರ ಬಂದೈತ್ರಿ. ಈಗ ಬೆಳಗ್ಗೆ 9:25, 12 ನಿಮಿಷ ಡಿಲೇಯಿಂದ ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ಸು ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಅರೈವ್ ಆಗಿದೆ. ಮತ್ತು ಈ ಟ್ರೈನಲ್ಲಿ ಆಲ್ನವರ್ ಬಿಟ್ಮೇಲೆ ಅಂಥದ್ದೇನು ಬಂದಿಲ್ಲ ಗುರು ಟಿಫನ್ಗೆ. ಆಲ್ನವರಲ್ಲಿ ಅಂಥದ್ದೇನು ಸಿಗೋಲ್ಲ. ಬೆಳಗಾವಿಲಿ ಸಿಕ್ಕಿದ್ರೂ ಸಿಗ್ಬೋದು ಟಿಫನು, ಆದರೆ ಧಾರವಾಡಲ್ಲೂ ಅಂಥದ್ದೇನು ಕಾಣಿಸ್ತಿಲ್ಲ ಟಿಫನ್ಗೆ ಬೆಳಗ್ಗೆ. ಇದಕ್ಕೆ ನೋಡೋಣ, ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಅಂತೂ ಇದ್ದಾರೆ. ಸೋಲಾಪುರ ಧಾರವಾಡ ಎಕ್ಸ್ಪ್ರೆಸ್. ಸ್ಕಿಪ್ಪಿಂಗ್ ನವಲೂರು. ನೂರ 42 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಈಗ 9:40 ಆದರೆ ಬಂದೈತ್ರಿ. ಈಗ 9:50. ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಎಷ್ಟು ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು ಹುಬ್ಬಳ್ಳಿ ಜಂಕ್ಷನಲ್ಲಂತೂ. ಮತ್ತು ನಮ್ಮ ಟ್ರೈನು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಕಟ್ಸ್ಕೊಂಡಿದ್ದಾರೆ. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಯಶವಂತಪುರ ಹುಬ್ಬಳ್ಳಿ ವೀಕ್ಲಿ ಎಕ್ಸ್ಪ್ರೆಸ್. ಮತ್ತು ಈ ಟ್ರೈನ್ ರೇಕ್ ಶೇರಿಂಗ್ ಮಾಡುತ್ತೆ ಯಶವಂತಪುರ ಬೀಕಾನೇರ್ ಎಕ್ಸ್ಪ್ರೆಸ್ ಜೊತೆಗೆ. ನೋಡಿ, ವಾಟರ್ ಫಿಲ್ಲಿಂಗ್ ಕೂಡ ಸಹ ನಡೀತಿದೆ ನಮ್ಮ ಟ್ರೈನಿಗೆ ಹುಬ್ಬಳ್ಳಿ ಜಂಕ್ಷನಲ್ಲಿ. ಇಲ್ಲೂ ಇದೆ ಮತ್ತು ಇಲ್ಲೂ ನಡೀತಾ ಇದೆ.
188 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಯಾಲ್ವಿಗಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 19 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 10 ಗಂಟೆ 36 ನಿಮಿಷ. ಟೋಟಲ್ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಅಂತೂ ಬೋರ್ಡಿಂಗ್ ಇದ್ದಾರೆ ಗುರು. ಯಲ್ವಿಗಿ ರೈಲ್ವೆ ಸ್ಟೇಷನಲ್ಲಿ ಫಸ್ಟ್ ಟೈಮ್ ನಾನು ಈ ರೈಲ್ವೆ ಸ್ಟೇಷನ್ನಲ್ಲಿ ಇಳೀತಾ ಇರೋದು. ಆಲ್ಮೋಸ್ಟ್ 2-3 ಸತಿ ನಾನು ಸ್ಕಿಪ್ ಮಾಡಿದ್ದೆ. ಯಾವುದು ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ ಬಂದಾಗಲೂ ಒಂದು ಸತಿ ಸ್ಕಿಪ್ ಮಾಡಿದ್ದೆ. ಮತ್ತು ಇನ್ನೊಂದು ಯಾವುದು ಚಿಕ್ಕಜಾಜೂರು ಹುಬ್ಬಳ್ಳಿ ಪ್ಯಾಸೆಂಜರ್ ಟ್ರೈನ್ ಮಾಡಿದ್ನಲ್ಲ, ಆವಾಗಲೂ ಸ್ವಲ್ಪ ಸ್ಕಿಪ್ ಮಾಡಿದ್ದೆ. ಇವಾಗ ಕವರ್ ಮಾಡಿದ್ದೀನಿ. ಯಲ್ವಿಗಿ ಬೆಂಗಳೂರು ಧಾರವಾಡ ವಂದೇ ಭಾರತ್ ಎಕ್ಸ್ಪ್ರೆಸ್. ಇನ್ನೂರ 17 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹಾವೇರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 10 ಗಂಟೆ 59 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 10 ಗಂಟೆ 57 ನಿಮಿಷ. ಟೋಟಲ್ 2 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 1 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ ಹಾವೇರಿಲಿ. ಟೋಟಲ್ 3 ನಿಮಿಷ ಹಾಲ್ಟ್ ಅಂತೂ ಇದೆ ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ. ಮತ್ತು ಇಲ್ಲಿ ನಮಗೆ ನಮ್ಮ ಟ್ರೈನಲ್ಲಿ ಸೈಡ್ ಪ್ಯಾಂಟ್ ಇದೆ. ಸೈಡ್ ಪ್ಯಾಂಟಲ್ಲಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ವಡೆ ದೋಸೆ ಮತ್ತು ರೈಸ್ ಬಾತ್ ಅವೈಲೇಬಲ್ ಇದೆ. ಮತ್ತು ಧಾರವಾಡ ಪೇಡಾನು ಮಾರ್ಕೊಂಬರ್ತಾಯಿದ್ದಾರೆ. ನಾನು ಸಜೆಸ್ಟ್ ಮಾಡ್ತೀನಿ ಸೈಡ್ ಪ್ಯಾಂಟಲ್ಲಿ ಊಟ ತೊಗೊಳಕ್ಕೆ ಹೋಗಬೇಡಿ. ಅದ್ರ ಬದಲು ನೀವು ಮನೆಯಿಂದ ಏನೋ ಹುಬ್ಬಳ್ಳಿಯಿಂದ ಧಾರವಾಡಿಂದ ಬೋರ್ಡ್ ಮಾಡ್ತೀರಾ ಅಂದರೆ ಮನೆಯಿಂದ ತೊಗೊಂಬನ್ನಿ, ಇಲ್ಲ ಹೋಟೆಲಿಂದ ಪಾರ್ಸಲ್ ತೊಗೊಂಬಂದು ಬೇಕಾದ್ರೆ ನೀವು ಟ್ರೈನಲ್ಲಿ ತಿನ್ನಿ. ನೋಡಿ ಇಷ್ಟ ತನಕ ಟ್ರೈನ್ ನಿಂತಿತ್ತು, ಹತ್ತಿರಲಿಲ್ಲ. ಇವಾಗ ಹತ್ತಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ. ಬೆಂಗಳೂರು ಹುಬ್ಬಳ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್.
249 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ರಾಣಿಬೆನ್ನೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 11 ಗಂಟೆ 26 ನಿಮಿಷ. ಆದರೆ ಬಂದೈತ್ರಿ ಈಗ 11 ಗಂಟೆ 30 ನಿಮಿಷ. ಟೋಟಲ್ 4 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ ನೋಡ್ಕೊಳ್ಳಿ. ಸತಿ ಬಂದಾಗಿದ್ದೆಲ್ಲ ಕನ್ಸ್ಟ್ರಕ್ಷನಲ್ಲಿತ್ತು, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ನಮ್ಮ ಟ್ರೈನ್ನ ಕರ್ಸ್ಕೊಂಡಿದ್ದಾರೆ. ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1, ಪ್ಲ್ಯಾಟ್ಫಾರ್ಮ್ ನಂಬರ್ 2. ತಿರುವನವೇಲಿ ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್. ಇವಾಗ ಟೈಮ್ ಆಗ್ತಾ ಬರ್ತಿದೆ ಬೆಳಿಗ್ಗೆ 11 ಗಂಟೆ 58 ನಿಮಿಷ. ಇವಾಗ ನಮ್ಮ ಟ್ರೈನು ಅಂದರೆ ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ ಬಂದಿದೆ ದಾವಣಗೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 12 ಗಂಟೆಗೆ. ಟೋಟಲ್ 2 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್. ನೀವೇನಾದ್ರು ರಿಸರ್ವೇಷನ್ ಮಾಡಿಸ್ಕೊಂಡು ಟ್ರಾವೆಲ್ ಮಾಡ್ತಿರ್ತೀರ ಅಂದರೆ IRCTC ಕ್ಯಾಟರಿಂಗ್ ಆಪ್ಷನ್ ಇದೆ. ನೀವು ಅಲ್ಲಿಂದನೂ ಬೇಕಾದ್ರೆ ದಾವಣಗೆರೆಯಿಂದ ನೀವು ಊಟನ ಆರ್ಡರ್ ಮಾಡ್ಕೊಬೋದು. ನಾನೇನು ರಿಸರ್ವೇಷನ್ ಮಾಡಿಸಿಲ್ಲ, ಜನರಲ್ ಟಿಕೆಟಲ್ಲಿ ಟ್ರಾವೆಲ್ ಮಾಡ್ತಿರೋದು. ಟಿ ಬಂದರು, ಟಿಗೆ ಒಂದು ಎಕ್ಸ್ಟ್ರಾ ಕನ್ವೀನಿಯನ್ಸ್ ಏನು ಫೇರ್ ಏನಾದ್ರು ಕೊಟ್ಟು ನಾನೊಂದು ಸೀಟ್ ತೊಗೊಂಡೆ ಸೆಕೆಂಡ್ ಸೀಟಿಂಗಲ್ಲಿ. ಇಲ್ಲಾಂದರೆ ಜನರಲಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಗುರು, ಫುಲ್ ಜಾಮ್ ಪ್ಯಾಕ್ ಆಗಿದೆ ಜನರಲ್ ಅಂತೂ. ಮತ್ತು ನೋಡೋಣ ಇವಾಗಿನ ಮಟ್ಟಕ್ಕೆ ಚೆನ್ನಾಗಿದೆ. ಇಲ್ಲಿವರೆಗೂ ಅಂತೂ ಜರ್ನಿ ಅಂತೂ ಮಸ್ತಾಗಿದೆ. ಮುಂದಕ್ಕೆ ನೋಡೋಣ. ನಾನು ಬರೀ ಮೇನ್ ಸ್ಟೇಷನ್ಸ್ ಮಾತ್ರ ಕವರ್ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಈ ರೂಟ್ ಏನಿದೆಯಲ್ಲ ಎಷ್ಟೊಂದು ಸತಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಬರೀ ಮೇನ್ ಜಂಕ್ಷನ್ಸ್ ಏನಿದೆಯಾ ಮತ್ತು ಯಾವುದೇ ಸ್ಟೇಷನ್ಸ್ ನಾನು ಕವರ್ ಮಾಡಿಲ್ವೋ ಆ ಸ್ಟೇಷನ್ಸ್ ಮಾತ್ರ ನಾನು ಇವಾಗ ಕವರ್ ಮಾಡಿಕೊಂಡು ಮಾಡ್ತೀನಿ. ಮತ್ತು ಆಲ್ಮೋಸ್ಟ್ ನಾನು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಮಾಡಿದಾಗ ಮತ್ತು ಚಾಲುಕ್ಯ ಎಕ್ಸ್ಪ್ರೆಸ್ ಮಾಡಿದಾಗ ಯಾವ ಸ್ಟೇಷನ್ನ ಬಿಟ್ಟಿದ್ನೋ ಆ ಸ್ಟೇಷನ್ಸ್ನ ಈ ರೂಟಲ್ಲಿ ಅಂದರೆ ಈ ಟ್ರೈನ್ ಜರ್ನಿಲಿ ಕವರ್ ಮಾಡ್ತೀನಿ.
ಚಿತ್ರದುರ್ಗ ದಾವಣಗೆರೆ ಅದು ಆಲೇನೆ. ತ್ರೀ 82 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಅಜ್ಜಂಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 1:18 ಅದರ ಬಂದೈತ್ರಿ. 1:31 ಟೋಟಲ್ 13 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನು ಅಜ್ಜಂಪುರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರಾಗಿದೆ. ಆ್ಯಕ್ಚುಲಿ ಅಜ್ಜಂಪುರ ಬರುತ್ತೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನಲ್ಲಿ ಬರೀ 2 ಪ್ಲ್ಯಾಟ್ಫಾರ್ಮ್ ಇರೋದು. ನಮ್ಮ ಅಜ್ಜಂಪುರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಟ್ರೈನು 3 ಕಡೆ ಸ್ಟಾಪ್ ಕೊಟ್ಟಿತ್ತು. ಒಂದು ಚಿಕ್ಕಜಾಜೂರು, ಇನ್ನೊಂದು ಶಿವನಿ, ಇನ್ನೊಂದು ರಾಮಗಿರಿ. ಅಲ್ಲೆಲ್ಲ ಬರೀ 1 ನಿಮಿಷ ಆಲ್ಟು. ಅದು ಎಷ್ಟೊಂದು ಸತಿ ನಿಮಗೆ ತೋರಿಸಿದ್ದೀನಿ ಅಂತ ಆಸ್ತು ಸ್ಟೇಷನ್ನ ಸ್ಕಿಪ್ ಮಾಡಿ ಅಜ್ಜಂಪುರ ಕವರ್ ಮಾಡಿದ್ದೀನಿ ನೋಡಿ. ಅದು ಈ ಟ್ರೈನಿನ ಬ್ರದರ್ ಅಂದರೆ ವಿಶ್ವಮಾನವ. ಇದು ಬೆಳಗಾವಿ ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್ಸು, ಅದು ಮೈಸೂರು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್ಸು. ಮೈಸೂರಿಂದ ಬರ್ತಾಯಿದೆ, ನಮ್ಮ ಟ್ರೈನು ಮೈಸೂರಿಗೆ ಹೋಗ್ತಿದೆ. ನೋಡಿ ಈಗ ಸೈಡ್ ಪ್ಯಾಂಟಲ್ಲಿ ನಾನೊಂದು ಪಲಾವ್ ತೊಗೊಂಡೆ, ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಏನು ಮಾಡೋಕ್ಕಾಗುತ್ತೆ, ನಾನು ಆರ್ಡರ್ ಮಾಡೋಕ್ಕಾಗಲ್ಲ ಈಗ, ಯಾಕಂದರೆ ಪಿ ಎನ್ ಆರ್ ನಂಬರ್ ಇಲ್ಲ ನನ್ನ ಹತ್ರ.
ಇನ್ನೇನು ನೈಟ್ವರೆಗೂ ನಾನು ಸುಮ್ಮನೆ ಹೊಟ್ಟೆ ಹಸ್ಕೊಂಡು ಕೂತಿರ್ಬೇಕು. ಅದಕ್ಕೊಂದು ಪಲಾವ್ ತೊಗೊಂಡಿದ್ದೀನಿ, ನೋಡ್ಬೋದು ಬಿಸಿ ಇದೆ ಗುರು. ಈಗ ಟೇಸ್ಟ್ ಮಾಡೋಣ ಯಾವ ಥರ ಟೇಸ್ಟ್ ಇರುತ್ತೆ. ಪರವಾಗಿಲ್ಲ ಗುರು, ಚೆನ್ನಾಗಿದೆ, ತೊಗೊಬೋದು. 50 ರೂಪೀಸಿಗೆ ಪಲಾವು ಮತ್ತು ರೈಸ್ ಬಾತು, ಇಡ್ಲಿ ವಡೆ ಅವೈಲಬಲ್ ಇದೆ. ಈ ಟ್ರೈನಲ್ಲಿ ಸೈಡ್ ಪ್ಯಾಂಟ್ ಇದೆ. ನಾನ್ನೂರ 6 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ. ಈಗ ಕಡೂರಿಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 1:43 ಆದರೆ ಬಂದೈತ್ರಿ ಈಗ 2 ಗಂಟೆ 1 ನಿಮಿಷ, ಟೋಟಲ್ 18 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ. ಕಡೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ರೈಸ್ ಬಾತ್ ತೊಗೊಂಡಿದ್ನಲ್ಲ, ಅದು ಓಕೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನ್ನ ಹತ್ರ PNR ನಂಬರ್ ಇಲ್ಲ, ಇಲ್ಲಾಂದರೆ IRCTC ಕ್ಯಾಟರಿಂಗಿಂದ ಆರ್ಡರ್ ಮಾಡೋಕ್ಕೆ PNR ನಂಬರ್ ಬೇಕು. ಅದಕ್ಕೋಸ್ಕರ ನನ್ನ ಹತ್ರ ಇಲ್ಲ. ಮತ್ತು ನಾವು ಮೈಸೂರಿಗೆ ಹೋಗೋಕ್ಕೆ ಇನ್ನೂ ನೈಟ್ ಆಗೇ ಆಗುತ್ತೆ, 8-8:15 ಆಗೋಗುತ್ತೆ. ಅಲ್ಲಿವರೆಗೂ ಯಾರು ಉಪವಾಸ ಇರ್ತಾರೆ ಅಂತ ನಾನೊಂದು ಸೈಡ್ ಪ್ಯಾಂಟಿಂದ ರೈಸ್ ಬಾತ್ ತೊಗೊಂಡಿದ್ದೆ. ನಿಮಗೂ ಹಂಗೆ ರಿವ್ಯೂ ಬೇರೆ ಕೊಡಬೇಕಾಗಿತ್ತು, ಹೆಂಗಿದೆ ಸೈಡ್ ಪ್ಯಾಂಟ್ರಿ ಊಟ ಅಂತ. ರೈಸ್ ಬಾತು ಚೆನ್ನಾಗಿತ್ತು 50 ರೂಪೀಸ್ಗೆ. ಮತ್ತು ಈ ಟ್ರೈನಲ್ಲಿ ಪಲಾವ್ ಕೂಡ ಅವೈಲಬಲ್ ಇದೆ, ಮತ್ತು ಇಡ್ಲಿ ಮತ್ತು ದೋಸೆ ಕೂಡ ಅವೈಲಬಲ್ ಇದೆ. ಇಡ್ಲಿ ದೋಸೆ ನಾನು ಅಷ್ಟಿಗೆ ಇದು ಮಾಡೋಕ್ಕೆ ಹೋಗಲ್ಲ, ಅಂದರೆ ಪಲಾವ್ ಟ್ರೈ ಮಾಡ್ಬೋದು, ಬಿಸಿ ಬಿಸಿಗಿದೆ. ನೋಡೋಣ, ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಮತ್ತು ಬೋರ್ಡಿಂಗ್ ಕೂಡ ಸಹ ಮಾಡಿದ್ದಾರೆ. ಅದು ಬೇರೆ ನಮ್ಮ ಟ್ರೈನು ಬೆಂಗಳೂರು ಮೇಲೆ ಹೋಗೋದ್ರಿಂದ ಜಾಸ್ತಿ ಜನ ಹತ್ತದೇ ಬೆಂಗಳೂರಿಗೋಸ್ಕರ. ಇಲ್ಲಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ, ಅದು ಕಡೂರು, ಅರಸೀಕೆರೆ, ತಿಪಟೂರು, ತುಮಕೂರಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ತುಂಬ ಜನ ಇರ್ತಾರೆ. ಇಲ್ಲಿಂದ ಸ್ವಲ್ಪ ಕ್ರೌಡು ಜಾಸ್ತಿ ಫುಲ್ ಆಗುತ್ತೆ ನಮ್ಮ ಟ್ರೈನಿಗೆ. ಆ ಪಕ್ಕದಲ್ಲಿ ಯಾವುದೋ ಟ್ರೈನ್ ಬಂದಂಗೆ ಇತ್ತು, ನೋಡೋಣ. ನೋಡಿ, ಇಲ್ಲೊಂದು ಭಾರತ್ ಗೌರವ್ ನಿಂತಿದೆ, ಯಶವಂತಪುರ ಟು ಗಯಾ. ಎಲ್ಲ ಫೇಮಸ್ ಪ್ಲೇಸಸ್ಗೂ ಕರ್ಕೊಂಡು ಹೋಗ್ತಾರೆ. ಪ್ಯಾಂಟ್ರಿ ಇದೆ. ಈ ಥರ ಟ್ರೈನ್ಸಲ್ಲಿ ಯಾವಾಗ ಜರ್ನಿ ಮಾಡೋಕ್ಕೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ನಾನ್ನೂರ 71 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ತಿಪಟೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 2:43 ಆದರೆ ಬಂದೈತ್ರಿ. 3:13 ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೋಡಿ, ತಿಪಟೂರಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ರೆ ಮತ್ತು ಬೋರ್ಡಿಂಗ್ ಕೂಡ ಸಹ ಆಗಿದೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 3 ಒಂದು ಟ್ರೈನ್ ಕೂಡ ಅರೈವ್ ಆಯಿತು. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಈಗ ಎಂಟ್ರಾಗಿದೆ. KSR ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರಾಗಿದೆ. ಅದು ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1 ಬಂದಿದೆ.
572 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ತುಮಕೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಆ್ಯಕ್ಚುಲಿ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 3:43 ಆದರೆ ಬಂಡೆ ಇದ್ರೆ 4:18 ಟೋಟಲ್ 36 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಆಲ್ಟ್ ಇಲ್ಲಿ ಕೊಟ್ಟಿದ್ದಾರೆ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ. ಅದು ಬೇರೆ ನಮ್ಮ ಟ್ರೈನ್ ಮುಂದೆನೇ ಹೋಗಿದೆ ತಾಳ್ಗುಪ್ಪ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್, ಅದರಿಂದ ನಮ್ಮ ಟ್ರೈನ್ನ ಸ್ವಲ್ಪ ಡಿಲೇ ಆಗಿ ಓಡಿಸ್ತಾ ಇದ್ದಾರೆ. ತುಮಕೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ಕ್ಯಾಟರಿಂಗ್ ಸ್ಟಾಲ್ ಕೂಡ ಇದೆ ಅಮೂಲ್. ಸೊ ಇಲ್ಲಿ ಏನೇನು ಅವೈಲೇಬಲ್ ಇದೆ? ಹಾಂ, ಏನೇನಿದೆ ಇಲ್ಲಿ ಅವೈಲೇಬಲ್? ನಾನೇ ಅವೈಲೇಬಲ್ ಇದೆ. ಏನೇನಿದೆ? ಏನೇನು ಇಡ್ಲಿ ವಡ ಪಲಾವು, ಕೇಕ್, ಐಸ್ ಕ್ರೀಮ್, ಜ್ಯೂಸ್, ಟೀ, ಕಾಫಿ, ಕೋಲ್ಡ್ ಕಾಫಿ, ಚಾಕ್ಲೇಟ್, ಮಿಲ್ಕ್ ಶೇಕ್, ವಾಟರ್ ಅಷ್ಟೇ. ನಿಮ್ಗೆ ಇಲ್ಲಿ ಕೋಲ್ಡ್ ಕಾಫಿ ಮತ್ತು ವಾಟರ್ ಬಾಟಲು ಮತ್ತು ಚಿಪ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ಟೀ ಕಾಫಿನೂ ಅವೈಲೇಬಲ್ ಇದೆ ತುಮಕೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲೇ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 2ಗೇನೋ ಎಂಟ್ರ್ ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 4ಅಲ್ಲಿ ನಿಂತಿದೆ. ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್. ಈಗ ಜಸ್ಟ್ ಅದು ಚಾಮರಾಜನಗರದಿಂದ ಬಂದಿದೆ. ವಾಪಸ್ ಇದು ತುಮಕೂರು ಶಿವಮೊಗ್ಗ ಎಕ್ಸ್ಪ್ರೆಸ್ ಆಗಿ ಸಾಯಂಕಾಲ ಹೋಗುತ್ತೆ. ನಮ್ಮ ಟ್ರೈನು ತುಮಕೂರಿಂದ ಜಸ್ಟ್ ಡಿಪಾರ್ಟ್ ಆಗಿ ಒಂದು ಕಿಲೋಮೀಟರ್ ಏನೋ ಮುಂದೆ ಬಂದಿದೆ. ಅಲ್ಲಿ ನಮ್ಮ ಟ್ರೈನಲ್ಲಿ ಚೈನ್ ಫುಲ್ ಆಗಿದೆ ಗುರು. ಅದು ಜನರಲ್ ಕೋಚಲ್ಲಿ ನೋಡ್ಬೋದು. ಲೋಕೋ ಪೈಲಟ್ ಓಡ್ಬರ್ತಾ ಇದ್ದಾರೆ ಏನಾಗಿದೆ ಅಂತ ಫುಲ್ ಹಿಂದ್ಗಡೆ. ಮತ್ತು ಟ್ರೈನ್ ಮ್ಯಾನೇಜರೆಲ್ಲ ಇಲ್ದವ್ರೆ ನೋಡಿ, ವೈಟ್ ಶರ್ಟು. ನೋಡಿ ಮೆಜೆಸ್ಟಿಕಲ್ಲಿ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ ಬೋರ್ಡಿಂಗಿಗೆ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಇಲ್ಲೇ ಪ್ಯಾಕ್ ಆಗಿದೆ ಗುರು. 611 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ KSR ಬೆಂಗಳೂರಿಗೆ. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನು ವಿಶ್ವಮಾನವ ಎಕ್ಸ್ಪ್ರೆಸ್ಸು ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5:45 ಆದರೆ ಬಂಡೆ ಹತ್ರ ಈಗ 6 ಗಂಟೆ. ಟೋಟಲ್ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಇಷ್ಟೋ ತನಕ ಅರಸೀಕೆರೆಯಿಂದ ಬೆಂಗಳೂರವರೆಗೂ ಬೆಂಗಳೂರು ಡಿವಿಷನ್ನವ್ರು ಇದ್ದರೆ ಇಲ್ಲಿಂದ ಮೈಸೂರು ಡಿವಿಷನ್ನವ್ರು ತೊಗೊತಾರೆ ಅಪ್ ಟು ಮೈಸೂರಿಗೆ. ಒಟ್ಟು ಈ ಟ್ರೈನಿಗೆ 3 ಡಿವಿಷನ್ ಚೇಂಜ್ ಆಗುತ್ತೆ. 3 ಅಲ್ಲ 4. ಒಂದು ಬೆಳಗಾವಿಯಿಂದ ಹುಬ್ಬಳ್ಳಿವರೆಗೂ ಹುಬ್ಬಳ್ಳಿ ಡಿವಿಷನು, ಹುಬ್ಬಳ್ಳಿಯಿಂದ ಅರಸೀಕೆರೆವರೆಗೂ ಮೈಸೂರು ಡಿವಿಷನು, ಅರಸೀಕೆರೆಯಿಂದ ಬೆಂಗಳೂರವರೆಗೂ ಬೆಂಗಳೂರು ಡಿವಿಷನವ್ರು ಇರ್ತಾರೆ. ಮತ್ತು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಡಿವಿಷನವರು. ಒಟ್ಟು 4 ಡಿವಿಷನವ್ರು ಹ್ಯಾಂಡ್ಲ್ ಮಾಡ್ತಾರೆ ಈ ಟ್ರೈನ್ನ. ಇಲ್ಲಿಂದ ಏನಿದೆಯಲ್ಲ ಫುಲ್ ಆಲ್ಮೋಸ್ಟ್ ರಿಸರ್ವೇಷನು ಜನರಲ್ ಹೋಗುತ್ತೆ. ಯಾಕಂದರೆ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ರಾಮನಗರ, ಚನ್ನಪಟ್ಟಣ, ಮಂಡ್ಯ ಇಂದ ಮೈಸೂರು ಅವ್ರವ್ರ ಮನೆಗೆ ಹೋಗ್ಲಿಕ್ಕೆ ತುಂಬ ಜನ ಟ್ರಾವೆಲ್ ಮಾಡ್ತಾರೆ.
ನೋಡೋಣ, ನಂದು ಹೆಂಗೋ ರಿಸರ್ವೇಷನ್ ಇದೆ ಅಂತ ತೊಂದರೆ ಇಲ್ಲ, ಬ್ಯಾಗ್ ಇಟ್ಬಿಟ್ಟು ಬಂದಿದ್ದೀನಿ. ನೋಡೋಣ. ಈಗ ತುಮಕೂರಿಂದ ಹೊರಡ್ಬೇಕಾದ್ರೆ ಏನು ಅಷ್ಟು ಮಳೆ ಇರಲಿಲ್ಲ, ಬೆಂಗಳೂರು ಹತ್ತತ್ರ ಬರಬೇಕಾದ್ರೆ ಸಿಕ್ಕಾಬಟ್ಟೆ ಮಳೆ ಬರೋಕ್ಕೆ ಶುರು ಆಗಿದೆ, ನೋಡ್ಬೋದು. ವೆದರ್ ಮಾತ್ರ ಮಸ್ತಾಗಿದೆ ಗುರು ಇವಾಗಿನ ಮಟ್ಟಕ್ಕೆ. ಪ್ಲಾಟ್ಫಾರ್ಮ್ ನಂಬರ್ 10 ನಿಮಗೆ ಒಂದು ಕ್ಯಾಟರಿಂಗ್ ಸ್ಟಾಲ್ ಅವೈಲಬಲ್ ಇರುತ್ತೆ. ನಿಮಗೆ ಇಲ್ಲಿ ಚಿಪ್ಸು, ಬಿಸ್ಕೆಟ್ಸು, ಪಫು, ವೆಜ್ ಪಫು, ಎಗ್ ಪಫು ಎಲ್ಲ ಇಲ್ಲಿ ಅವೈಲಬಲ್ ಇರುತ್ತೆ. ಮತ್ತು ಜ್ಯೂಸು ಎಲ್ಲ ಇಲ್ಲಿ ಸಿಕ್ಕುತ್ತೆ ನಿಮಗೆ ಪ್ಲಾಟ್ಫಾರ್ಮ್ ನಂಬರ್ 10 ನೋಡಿ. ಈ ಥರ ಮಳೆ ಬರಬೇಕಾದ್ರೆ ಈ ಥರ ಬಿಸಿ ಬಿಸಿ ಕಾಫಿ ಕೊಡಿದ್ರೆ ಸಕ್ಕತ್ತಾಗಿರುತ್ತೆ ಗೊತ್ತಾ. 10 ರೂಪೀಸಿಗೆ ಕಾಫಿ ಮಸ್ತಾಗಿದೆ ಗುರು. ನೋಡಿ ಪ್ಲಾಟ್ಫಾರ್ಮ್ ನಂಬರ್ 8 ನಿಂತಿದೆ KSR ಬೆಂಗಳೂರು ಕಾರವಾರ पंचगंगा एक्सप्रेस. ಧರ್ಮಪುರಿಗೆ ಹೋಗುವ ಧರ್ಮಪುರಿ ಪ್ಯಾಸೆಂಜರ್ ಗಾಡಿ 7ನೇ ಪ್ಲಾಟ್ಫಾರ್ಮ್ ಹೊರಡಲಿದೆ. Passenger was handed in some seats, train number 66583, Dharmapuri passenger bound for Dharmapuri. It will depart from the platform number 7. ಅಶೋಕಪುರಂ ಕಾಚಿಗೂಡ ಎಕ್ಸ್ಪ್ರೆಸ್. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಚನ್ನಪಟ್ಟಣಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 6 ಗಂಟೆ 46 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 7 ಗಂಟೆ 20 ನಿಮಿಷ. ಟೋಟಲ್ 34 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಅಲ್ಲೇ ಸಿಗ್ನಲ್ ಕೂಡ ಸಿಕ್ತು. ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ ಚನ್ನಪಟ್ಟಣದಲ್ಲಿ.
704 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಮಂಡ್ಯಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 7 ಗಂಟೆ 19 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 7 ಗಂಟೆ 55 ನಿಮಿಷ. ಟೋಟಲ್ 36 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇನ್ನು ಬೆಂಗಳೂರು ಮೈಸೂರು ರೂಟಲ್ಲಿ ಏನಿದೆಯಲ್ಲ, ಇದು ಒನ್ ಆಫ್ ದ ಮೇಜರ್ ರೂಟು. ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸ್ ಇಲ್ಲೇ ಎಲ್ಲ ಅಂತ ಹೇಳಲ್ಲ, ಒಂದು 45-50% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡ್ತಾರೆ. ಮತ್ತು ಬೋರ್ಡಿಂಗು ಕೂಡ ಸಹ ಇರುತ್ತೆ ಬೆಂಗಳೂರು ಸೈಡ್ ಹೋಗ್ಲಿಕ್ಕೆ. ಮತ್ತು ಮೈಸೂರು ಸೈಡ್ ಹೋಗೋಕ್ಕೆ 50-55% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡ್ತಾರೆ ಇಲ್ಲಿ. ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ. ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಪಾಂಡವಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 7 ಗಂಟೆ 49 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 8 ಗಂಟೆ 19 ನಿಮಿಷ. ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ ಗುರು. ಈ ಪಾಂಡವಪುರ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ, ಕರ್ವ್ ಶೇಪಲ್ಲಿದೆ ಗುರು. ಮತ್ತು ಅಲ್ಲಿ ಒಂದು ಯಾವುದೋ ಟ್ರೈನ್ ಪಾಸ್ ಆಗ್ತಿದೆ. ಯಾವುದೋ ಗೂಡ್ಸು. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೇನೋ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬಂದಿದೆ ನಮ್ಮ ಟ್ರೈನ್ ಪಾಂಡವಪುರಕ್ಕೆ. ಮತ್ತು ನೀವು ನೋಡಿ, ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ನೋಡ್ಬೋದು ಯಾವ ಥರ ಇದೆ. ಪರವಾಗಿಲ್ಲ ಗುರು. ವಿಶ್ವಮಾನವ ಎಕ್ಸ್ಪ್ರೆಸ್ಸು ಸೆಕೆಂಡ್ ಸೀಟಿಂಗು ಪರವಾಗಿಲ್ಲ. ಅದು D5, ಇದು D4. ಆ್ಯಕ್ಚುಲಿ ಇದು ಇಯರ್ ನೋಡ್ಕೊಳ್ಳಿ, 2015 ಮ್ಯಾನುಫ್ಯಾಕ್ಚರ್ ಕೋರ್ಸ್ ಇದು. ನೀಟಾಗಿದೆ ಗುರು ಈ ಟ್ರೈನು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಮೈಸೂರಿಗೆ ರೀಚ್ ಆಗಿಬಿಡ್ತೀವಿ. ಈಗ ವಾಶ್ರೂಮ್ ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ನೋಡ್ಬೋದು ಮಿರರು. ಈಗ ನಾನು ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ಒಳಗಡೆ ಬಂದಿದ್ದೀನಿ. ನೋಡ್ಬೋದು ನೀರಂತೂ ಬರ್ತಿದೆ ಗುರು. ನಾವು ಬೆಳಿಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಇವಾಗಿನವರೆಗೂ ನೀರು ಬರ್ತಿದೆ. ಮಧ್ಯದಲ್ಲಿ ಎಲ್ಲೂ ನೀರು ಖಾಲಿ ಆಗಿಲ್ಲ. ಮತ್ತು ನೋಡ್ಬೋದು ನೀಟ್ನೆಸ್ಸು. ಓಕೆ ವಾಶ್ರೂಮ್ ಕಂಡೀಷನ್ನು, ಆದರೆ ಗುಡ್ ಅಂತ ಹೇಳೋಕ್ಕಾಗಲ್ಲ, ಓಕೆ ಅಂತ ಹೇಳ್ಬೋದು. ಆದರೆ ವಾಶ್ರೂಮ್ ಹೊರಗಡೆ ಪರವಾಗಿಲ್ಲ, ನೀಟಾಗಿದೆ. ಆದರೆ ವಾಶ್ರೂಮ್ ಒಳಗಡೆ ಸ್ವಲ್ಪ ಗಲೀಜಿದೆ.
ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮೈಸೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 8:35 ಆದರೆ ಬಂದೈತ್ರಿ ಇಲ್ಲಿಗ 8:45. ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ವಾಶ್ರೂಮ್ ಒಳಗಡೆ ಗಲೀಜಾಗಿದೆ ಗುರು, ಆದರೆ ವಾಶ್ರೂಮ್ ಹೊರಗಡೆ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ಟಿಕೆಟ್ ಪ್ರೈಸು ನಾನು ಜನರಲ್ ಟ್ರಾವೆಲ್ ಮಾಡಿದ್ರಿಂದ ಆಲ್ನವರಿಂದ ಮೈಸೂರಿಗೆ 240 ರೂಪಾಯಿ ಆಯಿತು. ಮತ್ತು ನಾನು ಎಕ್ಸ್ಟ್ರಾ ಟಿ ಟಿಗೆ ಹೋಗಿ ಒಂದು 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ, ಯಾಕೆಂದರೆ ಸೆಕೆಂಡ್ ಸೀಟಿಂಗಲ್ಲಿ ಒಂದು ಸೀಟ್ ಸಿಗಲಿ ಅಂತ. ಅಪ್ಗ್ರೇಡ್ ಮಾಡ್ಕೊತೀರ ಜನರಲ್ ಟಿಕೆಟಿಂದ ಸೆಕೆಂಡ್ ಸೀಟಿಂಗಿಗೆ ಒಂದು 15 ರೂಪಾಯಿ ಅಷ್ಟೇ ಕಾಸ್ಟ್ ಆಗೋದು. ಇಲ್ಲ ನೀವು ಸ್ಲೀಪರಲ್ಲಿ ಅಪ್ಗ್ರೇಡ್ ಮಾಡ್ಕೊತೀರ ಅಂದರೆ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೆಕೆಂಡ್ ಸೀಟಿಂಗಲ್ಲಿ ಒಂದು 15 ರೂಪಾಯಿ ಅಷ್ಟೇ ಇರೋದು. ನೀವು ಜನರಲ್ ಟಿಕೆಟಿಂದ ಸೆಕೆಂಡ್ ಸೀಟಿಂಗಿಗೆ ಅಪ್ಗ್ರೇಡ್ ಆಗೋಕ್ಕೆ 15 ರೂಪಾಯಿ ಪ್ಲಸ್ ಇದು 240 ರೂಪಾಯಿ, ಟೋಟಲ್ 255 ರೂಪಾಯಿ ಆಯಿತು ನನಗೆ ಆಲ್ನವರಿಂದ ಮೈಸೂರಿಗೆ. ಅದು ಬೇರೆ ಎಷ್ಟೊಂದು ದಿನದಿಂದ ನನ್ನ ತಲೆಯಲ್ಲಿ ಇತ್ತು ಗುರು, ಇದು ವಿಶ್ವಮಾನವ ಎಕ್ಸ್ಪ್ರೆಸ್ ಜರ್ನಿ ಮಾಡಲೇಬೇಕು ಅಂತ. ಆ್ಯಕ್ಚುಲಿ ನಾನು ಕುಂದಾಪುರದಲ್ಲಿದ್ದೆ. ಕುಂದಾಪುರದಿಂದ ಅಂಕೋಲಾಗೆ ಬಂದು ಅಂಕೋಲಾಯಿಂದ ದಾಂಡೇಲಿಗೆ ಬಂದೆ. ದಾಂಡೇಲಿಯಿಂದ ವಾಪಸ್ಸು ಆಲ್ನವರ್ಗೆ ಬಂದು ಆಲ್ನವರಿಂದ ಈ ಟ್ರೈನ್ನ ಬೋರ್ಡ್ ಮಾಡಿದೆ ಗುರು. ಈಗ ವಾಪಸ್ಸು ನೈಟ್ 11:20 ಮುರುಡೇಶ್ವರ ಎಕ್ಸ್ಪ್ರೆಸ್ ಇದೆ ನಂದು, ವಾಪಸ್ ಕುಂದಾಪುರ ಹೋಗಲಿಕ್ಕೆ. ಅದು ನಂದು RAC ಇತ್ತು ಟಿಕೆಟು, ಈಗ ಅದು ಫುಲ್ ಕನ್ಫರ್ಮ್ ಆಗಿದೆ ಸ್ಲೀಪರಲ್ಲಿ. ನೋಡೋಣ ಆದಷ್ಟು ಬೇಗ ಆ ಟ್ರೈನಲ್ಲಿ ಒಂದು 8 ಜರ್ನಿ ತೊಗೊಂಬರ್ತೀನಿ SMVT ಬೆಂಗಳೂರಿಂದ ಮುರುಡೇಶ್ವರಕ್ಕೆ. ಮತ್ತು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.